ತೆಗೆದುಕೊಳ್ಳದೆ ಕೆಲವು ಮಾತುಗಳನ್ನ ಹೇಳಲಿಕ್ಕೆ ತಮ್ಮ ಮುಂದೆ ನಿಂತಿದ್ದಾರೆ. ಸನ್ಮಾನ್ಯರೇ, ಏನು ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಾ ಇದ್ದೇವೆ, ಮಕ್ಕಳು ಏನು 80 ಅಂಕಗಳಿಗಿಂತ ಹೆಚ್ಚು ಗಳಿಸಿ ಇವತ್ತು ಗೌರವವನ್ನ ಸ್ವೀಕರಿಸಲಿಕ್ಕೆ ತಾವೆಲ್ಲ ಬಂದಿದ್ದೀವಿ. ನಾವು ಗೌರವವನ್ನ ನಿಮಗೆ ಅರ್ಥಕ್ಕಂಥದ್ದು ಅದು ಒಂದು ಸಾಂಕೇತಿಕ ಅಷ್ಟೇ. ಏನು ಮಕ್ಕಳು ಹೆಚ್ಚು ಶ್ರದ್ಧೆಯಿಂದ ವಿದ್ಯಾಭ್ಯಾಸವನ್ನ ಮಾಡಿ ಆ ಒಂದು ಗಳಿಕೆಯ 80%ಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿದಿರಲ್ಲ, ತಮ್ಮ ಸಾಧನೆಗೆ, ತಮ್ಮ ಶ್ರದ್ಧೆಯಿಂದ ಅಭ್ಯಾಸ ಮಾಡಿರ್ತಕ್ಕಂಥ ತಮ್ಮ ಮನಸ್ಥಿತಿಗೆ ನಾನು ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಪ್ರಶಂಸೆಯನ್ನ ಮಾಡಲಿಕ್ಕೆ ಬಯಸ್ತೇನೆ. ವಿದ್ಯೆ ಇಂದಿನ ಪರಿಸ್ಥಿತಿಯಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಅಸ್ತ್ರ ಅಂತ ಹೇಳಿ ನಾವು ಭಾವಿಸ್ಬೇಕು. ವಿದ್ಯೆ ನಮಗೆ ಸರ್ವಸ್ವವನ್ನು ಗಳಿಸಿಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ವಿದ್ಯೆ ಮಾತ್ರ. ವಿದ್ಯೆ ನಮಗೆ ಸಮಾಜದಲ್ಲಿ ಗೌರವ ಘನತೆಯನ್ನು ಕೊಡುತ್ತೆ. ಅದರ ಜೊತೆಯಲ್ಲಿ ತನ್ನ ವೈಯಕ್ತಿಕ ಜೀವನವನ್ನು ರೂಪಿಸುತ್ತೆ. ಆ ರೀತಿಯಲ್ಲಿ ನಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯ ಗೌರವವನ್ನು ತರುತ್ತೆ, ಜೊತೆಯಲ್ಲಿ ಸಮಾಜಕ್ಕೂ ಕೂಡ ಗೌರವವನ್ನು ತರುತ್ತೆ. ಆ ರೀತಿಯ ವಿದ್ಯೆಯನ್ನ ಸಾಧನೆ ಮಾಡಿರ್ತಕ್ಕಂಥದ್ದು ಬಹಳ ಒಂದು ಉತ್ತಮವಾದ ಪುಣ್ಯದ ಕೆಲಸ ಅಂತ ಹೇಳಿ ನಾನು ಭಾವಿಸ್ತೇನೆ. ಸನ್ಮಾನ್ಯರೇ, ನಾನು ಬಹಳಷ್ಟು ಸಭೆಗಳಲ್ಲೂ ಕೂಡ ಪ್ರಸ್ತಾಪ ಮಾಡಿದೆ. ವಿದ್ಯೆ ಅಂತಕ್ಕಂಥದ್ದು ಸೋಮಾರಿಗಳ ಸೊತ್ತಾಗೋದಿಲ್ಲ. ವಿದ್ಯೆ ಅಂತಕ್ಕಂಥದ್ದು ಅದು ಸಾಧಕನ ಸೊತ್ತು. ಯಾವ ವ್ಯಕ್ತಿ ವಿದ್ಯೆಯನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾರೆ ಅವರಿಗೆ ವಿದ್ಯೆ ಸರಸ್ವತಿ ಒಲಿತಾಳೆ ಇರ್ತಕ್ಕಂಥದ್ದನ್ನ ನಾವೆಲ್ಲ ನಂಬಿರ್ತಕ್ಕಂಥ. ವಿದ್ಯೆಯನ್ನ ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಮಕ್ಕಳು ಹಳ್ಳಿಯಿಂದ ಬಂದಿರ್ತಾರಲ್ಲ, ಅವರುಗಳಿಗೆ ಏನೋ ಒಂದು ರೀತಿ ಸಂಕುಚಿತವಾದಂತಹ ಭಾವನೆ. ಪಟ್ಟಣದಲ್ಲಿ ಬಂದಿರ್ತಕ್ಕಂಥ ಮಕ್ಕಳು ಕೆಲವು ದೊಡ್ಡ ವಿದ್ಯಾವಂತ ಆಗ್ತಾರೆ, ಹಳ್ಳಿಯಿಂದ ಬಂದಿರ್ತೀವಿ ನಾವು ವಿದ್ಯಾವಂತ ಆಗೋದಿಲ್ವೇನೋ ಅಂತಕ್ಕಂಥ ಒಂದು ರೀತಿಯ ಭಾವನೆ ಯಾವ ಮಕ್ಕಳಲ್ಲೂ ಬರಬಾರ್ದು. ಭಗವಂತ ಪ್ರತಿಯೊಬ್ಬ ಮಗುಗೂ ಕೂಡ ಸಮನಾದಂತಹ ಬುದ್ಧಿಶಕ್ತಿಯನ್ನ ಕೊಟ್ಟಿರ್ತಾರೆ. ಆ ಬುದ್ಧಿಶಕ್ತಿಯನ್ನ ಅರಳಿಸ್ತಕ್ಕಂಥದ್ದು, ಪ್ರತಿಭೆಯನ್ನು ಹೊರಹೊಮ್ಮತಕ್ಕಂಥದ್ದು ಪೋಷಕರ, ಸಮಾಜದ ಕರ್ತವ್ಯ ಆಗಿದೆ ಅಂತೇಳಿ ನಾವೆಲ್ಲ ನಂಬಿದ್ದೇವೆ. ಆ ದಿಸೆಯಲ್ಲಿ ಈ ದಿವಸ ಏನು ಪ್ರತಿಭಾ ಪುರಸ್ಕಾರವನ್ನ ಸ್ವೀಕಾರ ಮಾಡತಕ್ಕಂಥ ಮಕ್ಕಳು ಬೇರೆ ಮಕ್ಕಳಿಗೂ ಕೂಡ ಮಾದರಿ ಆಗಬೇಕು. ಬೇರೆ ಮಕ್ಕಳಲ್ಲೂ ಕೂಡ ಒಂದು ರೀತಿಯ ಹುಮ್ಮಸ್ಸು ಬರಬೇಕು. ನಮ್ಮ ಜೊತೆ ನಿಂತವರು ಪುರಸ್ಕಾರವನ್ನು ಸ್ವೀಕಾರ ಮಾಡಿದರೆ ನಾನು ಮುಂದಿನ ಬಾರಿ ಅದೇ ರೀತಿ ಹೆಚ್ಚು ಅಂಕಗಳನ್ನ ಗಳಿಸಿ ನಾನು ಕೂಡ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಥ ಆಗಬೇಕು ಅಂತಕ್ಕಂಥ ಒಂದು ದೃಢವಾದಂತಹ ಮನಸ್ಥಿತಿ ಬೇರೆ ಮಕ್ಕಳಲ್ಲೂ ಕೂಡ ಬರ್ತಕ್ಕಂಥದ್ದಕ್ಕೆ ನಿಮ್ಮ ಒಂದು ಶ್ರೇಯಸ್ಸಿನ ಆಧಾರದ ಮೇಲೆ ಸಾಧ್ಯ ಆಗುತ್ತೆ. ಆ ರೀತಿಯ ಮನಸ್ಥಿತಿಯನ್ನ ಬೇರೆ ಮಕ್ಕಳಲ್ಲೂ ಕೂಡ ಉಂಟಾಗುವ ರೀತಿಯಲ್ಲಿ ನಮ್ಮೆಲ್ಲರ ಆಶಯ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಪ್ರತಿಭಾ ಪುರಸ್ಕಾರ ಅಂದಾಕ್ಷಣಕ್ಕೆ ಬರೀ ಮಕ್ಕಳು ಪೋಷಕರು ಬರ್ತಕ್ಕಂಥದ್ದಲ್ಲ, ಸಮಾಜದ ಹಿತವನ್ನ ಬಯಸ್ತಕ್ಕಂಥವರು, ಸಮಾಜದ ಸಂಘಟನೆಯನ್ನ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರು, ಹಾಗೆಯೇ ಸಮುದಾಯದ ಯಶಸ್ಸನ್ನ ಏಳಿಗೆಯನ್ನ ಬಯಸ್ತಕ್ಕಂಥ ಎಲ್ಲ ಪ್ರಮುಖರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಅಂತಕ್ಕಂಥದ್ದನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಮತ್ತೆ ಈ ರೀತಿಯ ಸಂಘಟನೆ ಇವತ್ತು ಇಷ್ಟು ಮಂದಿ ಸೇರ್ಲಿಕ್ಕೆ ಈ ಒಂದು ಪ್ರತಿಭಾ ಪುರಸ್ಕಾರದ ಒಂದು ನೆಪ ಇರಬಹುದು ಅಂತ ನಾನು ಅನ್ಕೊಳ್ತೇನೆ. ಆದರೆ ಪ್ರತಿಭಾ ಪುರಸ್ಕಾರ ಜಿಲ್ಲಾ ಮಟ್ಟದಲ್ಲಿ ತಾವೇನಿವತ್ತು ಹಮ್ಮಿಕೊಂಡಿದ್ದೀರಿ, ನಾನು ಕಳೆದ ಸಂದರ್ಭದಲ್ಲಿ
ಸನ್ಮಾನ್ಯ ಕೃಷ್ಣಪ್ಪನವರು ಮತ್ತು ಇತರ ಸ್ನೇಹಿತರನ್ನ ನಾನು ಚರ್ಚೆ ಮಾಡಿ, ಹೌದಪ್ಪ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀರಿ, ಈಗ ಪಾವಗಡದಿಂದ ಒಂದು ಮೂಲೆಯಿಂದ, ಚಿಕ್ಕನಾಯಕಹಳ್ಳಿಯಿಂದ ಒಂದು ಮೂಲೆಯಿಂದ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಬಹಳ ಅವ್ರಿಗೂ ಕಷ್ಟ ಸಾಧ್ಯ. ತಾಲೂಕು ಮಟ್ಟದಲ್ಲಿ ಕೂಡ ಒಂದು ಪ್ರತಿಭಾ ಪುರಸ್ಕಾರವನ್ನ ಕಾರ್ಯಕ್ರಮವನ್ನ ನೆರವೇರಿಸುವ ರೀತಿಯಲ್ಲಿ ನೀವು ಅವರೆಲ್ಲರಿಗೂ ಕೂಡ ಉತ್ತೇಜನವನ್ನ ನೀಡುವುದು, ಜೊತೆಯಲ್ಲಿ ನೀವುಗಳು ಕೂಡ ತಾಲೂಕು ಮಟ್ಟಕ್ಕೆ ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಕೆಲಸವನ್ನ ಮಾಡಿದ್ರೆ ಇನ್ನೂ ಉತ್ತಮ ಆಗುತ್ತೆ ಅಂತಕ್ಕಂಥ ಸಲಹೆಯನ್ನ ಮಾಡಿ. ಈ ಹಿನ್ನೆಲೆಯಲ್ಲಿ ಅಲ್ಲಿದ್ದಂಥ ಕೃಷ್ಣಪ್ಪನವರ ಆದಿಯಾಗಿ ಎಲ್ಲರೂ ಕೂಡ ಆ ಸಲಹೆಯನ್ನು ಒಪ್ಪಿದ್ದಾರೆ. ಅದರಿಂದ ಮುಂದಿನ ವರ್ಷಗಳಿಂದ ಪ್ರತಿ ತಾಲೂಕಲ್ಲೂ ಕೂಡ ಈ ರೀತಿಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ತಾವೆಲ್ಲ ನಡೆಸಬೇಕು. ಆ ಮೂಲಕ ನಾವು ಕೂಡ ಭಾಗವಹಿಸ್ತೇವೆ ಆ ಕಾರ್ಯಕ್ರಮಗಳಲ್ಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ರಾಜಕಾರಣ ಇದೆಯಲ್ಲ, ಇದು ಎಲ್ಲರೂ ರಾಜಕಾರಣಿಗಳಾಗಬೇಕು, ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಇರ್ತದೆ. ಯಾರೋ ಕೆಲವು ಜನಕ್ಕೆ ಅವಕಾಶ ದೊರಕುತ್ತೆ. ಆದ್ರೆ ಅವಕಾಶವನ್ನ ದೊರಕಿಸಿ ಕೊಡ್ತಕ್ಕಂಥದ್ರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದೆ, ಎಲ್ಲರೂ ಕೂಡ. ಆದ್ರೆ ಆ ಎಲ್ಲರ ಸಹಭಾಗಿತ್ವದಲ್ಲಿ ಅಧಿಕಾರವನ್ನ ಪಡೆದಂತ ಅವರು ನಮ್ಮಂತವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು. ನಾವು ಸಮಾಜಕ್ಕೆ ಏನನ್ನ ಕೊಡುಗೆಯಾಗಿ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ನಾವೆಲ್ಲ ಪ್ರಶ್ನೆ ಹಾಕೋಬೇಕಾಗ್ತದೆ. ಆದ್ರೆ ಸಮಾಜ ಅಂತ ಹೇಳಿದ್ರೆ ನನ್ನ ಅರ್ಥದಲ್ಲಿ ಬರೀ ವಾಲ್ಮೀಕಿ ಸಮಾಜ ಅಂತಕ್ಕಂಥದ್ದು. ನಾನು ಒಬ್ಬ ಚುನಾಯಿತ ಪ್ರತಿನಿಧಿ ಆಗ್ಲಿಕ್ಕೆ ಬರೀ ವಾಲ್ಮೀಕಿ ಸಮಾಜದಿಂದ ಮಾತ್ರ ಸಾಧ್ಯ ಆಗುವುದಿಲ್ಲ. ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ನಮ್ಮ ಕಾರ್ಯವೈಖರಿಯನ್ನ ನೋಡಿ ಅದನ್ನು ಒಪ್ಪತಕ್ಕಂಥ ಯಾರೆಲ್ಲ ಇರ್ತಾರೆ ಅವರೆಲ್ಲರ ಒಂದು ಏಳಿಗೆಗೆ ನಾವು ಶ್ರಮಿಸ್ತಕ್ಕಂಥದ್ದು ನನ್ನ ಒಂದು ಜವಾಬ್ದಾರಿ ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಮ್ಮ ಜಿಲ್ಲೆಯಲ್ಲಿ 1952ನೇ ಇಸ್ವಿನಲ್ಲಿ ಸನ್ಮಾನ್ಯ KL ನರಸಿಂಹಯ್ಯನವರು MLA ಆಗಿದ್ದರು. ಆ ನಂತರ 78ರವರೆಗೆ 78ರಲ್ಲಿ ಸನ್ಮಾನ್ಯ ಸಾಲಿಂಗಯ್ಯನವರು ಕೂಡ ಶಾಸಕರಾದರು ಶಿರಾ ಕ್ಷೇತ್ರದಲ್ಲಿ. ಆ 78ರ ನಂತರ ಅವರು ಕೂಡ ಮತ್ತೊಮ್ಮೆ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. 83ರಲ್ಲಿ ಸನ್ಮಾನ್ಯ ವೀರಣ್ಣವರು 83 ಮತ್ತು 85 ಇಸ್ವಿನಲ್ಲಿ ಶಾಸಕರು ಆದ್ರು, ಸಚಿವರು ಕೂಡ ಆದ್ರು. ಆ ನಂತರ ನಾನು 98ನೇ ಇಸ್ವಿವರೆಗೂ ಯಾರು ಮಾಡಲಿಲ್ಲ. ಎಷ್ಟು ವರ್ಷ? 83, 85, ಅದರಿಂದ 18-20 ವರ್ಷ ಒಬ್ಬರು ನಮ್ಮ ಜಿಲ್ಲೆಯಲ್ಲಿ ಶಾಸಕರಿದ್ರು. 98ರಲ್ಲಿ ನಾನು ವಿಧಾನ ಪರಿಷತ್ತಿನ ಮೂಲಕ ನಾನೊಬ್ಬ ಶಾಸಕ ಅಂತ ಹೇಳಿ ಜನ ಆಯ್ಕೆ ಮಾಡಿದ ಮೇಲೆ ನಾನೊಬ್ಬ. ನಂತರ 2004ರಲ್ಲಿ ಅಸೆಂಬ್ಲಿ ಮೆಂಬರ್ ಆದೆ. 2008ರಲ್ಲಿ 500 ಹೋಟೆಲ್ ಸೋತೆ. 2009ರಲ್ಲಿ 2000 ಹೋಟೆಲ್ ಸೋತೆ. 13ರಲ್ಲಿ ಗೆದ್ದೆ, 18ರಲ್ಲಿ ಗೆದ್ದೆ ಬೇರೆ ಇತ್ತು. ಆದ್ರೆ ಗೆಲುವಿಗೆ ಎಲ್ಲ ಜನರ ಸಹಕಾರವನ್ನ ನಾವು ಯಾವ ರೀತಿ ಪಡ್ಕೊಳ್ತೀವೋ, ಆ ಗೆಲುವು ಅಧಿಕಾರ ಬಂದಂತದ್ದು ಎಲ್ಲ ಜನರ ಸಹಕಾರದಿಂದ ಏನು ಗಳಿಸಿರ್ತೀವೋ ಆ ಒಂದು ಅಧಿಕಾರವನ್ನ ಎಲ್ಲ ಜನರ ಜೊತೆ ಹಂಚ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಮತ್ತೆ ಮುಂದೆ ಅವಕಾಶ ದೊರಕುತ್ತೆ. ಇಲ್ಲಾಂದ್ರೆ ಅಲ್ಲಿಗೆ ಖತಮ್ ಆಗ್ತದೆ. ಅಂದಾಕ್ಷಣಕ್ಕೆ ನಾನು ಈ ಮಾತುಗಳನ್ನು ಹೇಳ್ತಕ್ಕಂಥದ್ದು, ಸಮಾಜದಲ್ಲಿ ಯಾರೆಲ್ಲ ಅಸಹಾಯಕರಿರ್ತಾರೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಮನಸ್ಥಿತಿ, ಯಾರು ಧ್ವನಿ ಇಲ್ಲದ ಜನರು ಇರ್ತಾರೆ ಆ ಧ್ವನಿ ಇಲ್ಲದ ಜನರಿಗೆ ಧ್ವನಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಚುನಾಯಿತ ಪ್ರತಿನಿಧಿಗಳು ಯಾರೇ ಆಗಲಿ, ಯಾವುದೇ ಸಮಾಜದವರಾಗಲಿ ಅದನ್ನ ಮಾಡ್ತಕ್ಕಂಥ ಅಗತ್ಯತೆ ಇದೆ. ನಮ್ಮ ಸಮುದಾಯದ ಜನರು ಕೂಡ ಮೊದಲು ರಾಜಕೀಯದ ಅಧಿಕಾರದ ಆಸೆನೇ ಇಲ್ಲದೆ ಇರೋರು ಬಹಳ ಜನ ಇದ್ರು. ಏನು ಎಲೆಕ್ಷನ್ ನಿಲ್ಬೇಕು ಅಂತ, ಅಯ್ಯೋ ಯಾಕೆ ಬಿಡಪ್ಪ ಎಲೆಕ್ಷನ್, ಅದರಿಂದ ಏನಾಗ್ತದೆ ಯಾರ್ದೋ ಕೆಲಸ ಮಾಡೋದಕ್ಕೆ ಅಂತ ಹೇಳಿ. ಮತ್ತೆ ಇವತ್ತಿನ ಚುನಾವಣೆಗಳು ಕೂಡ ಇವತ್ತು ಬಹಳ ಹೆಚ್ಚು ದುಬಾರಿ ಚುನಾವಣೆಗಳು ಆಗಿದ್ದಾವೆ. ಅದರಿಂದ ಬಹಳಷ್ಟು ಜನ ಹಿಂಜರಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ತೊಡಗಿಸಿ ಅವರನ್ನು ಉತ್ತಮ ವಿದ್ಯಾವಂತರನ್ನಾಗಿ ಮಾಡಬೇಕು. ಆ ಮಕ್ಕಳು
ಸಮಾಜಕ್ಕೆ ಗುಣಮಟ್ಟದ ವಿದ್ಯೆಯನ್ನ ಗಳಿಸಿ ಸಮಾಜಕ್ಕೆ ಆಸ್ತಿಯಾಗಿ ಪರಿವರ್ತನೆ ಆಗಿದೆ. ಅದರ ಜೊತೆಯಲ್ಲಿ ಸಂಘಟಿತರಾಗಿ ರಾಜಕೀಯ ಅಧಿಕಾರವನ್ನು ಪಡಿಬೇಕು. ಯಾವುದೇ ಪಕ್ಷದಲ್ಲಿ ತಗೊಳ್ಳಿ, ಎಲ್ಲಿ ಅಧಿಕಾರ ಸಿಗುತ್ತೆ ಅಲ್ಲಿ ತಗೊಳ್ಳಿ, ಎಲ್ಲ ಪಕ್ಷಗಳು ಒಂದೇ ರೀತಿಯೇ ಮಿಡಿಯಾದವ್ರು ಇರ್ತಾರೆ, ರಾಜಕೀಯ ಭಾಷಣ ಮಾಡೋದು ಮಂತ್ರಿಗಳು ಅಂತ ಬರೀಬೋದು. ಆದರೆ ಎಲ್ಲ ಪಕ್ಷಗಳು ಕೂಡ ಅಧಿಕಾರಕ್ಕೆ ಬರುವ ತನಕ ಒಂದು ರೀತಿ ಬಂದಾದ ಮೇಲಿಂದ ಬೇರೆ ಬೇರೆ ಅಜೆಂಡಾಗಳೆಲ್ಲ ಬಂದ್ಬಿಡ್ತವೆ, ಬೇರೆ ಬೇರೆ ಕಾರ್ಯಸೂಚಿಗಳೆಲ್ಲ ಬರ್ತವೆ. ಆದ್ರಿಂದ ಎಷ್ಟೋ ನಾವು ಚುನಾವಣಾ ಪೂರ್ವದಲ್ಲಿ ಹೇಳದಂತ ಭರವಸೆಗಳನ್ನ ಅಧಿಕಾರಕ್ಕೆ ಬಂದಾದ್ಮೇಲೆ ನಾವು ಈಡೇರ್ತಕ್ಕಂಥದ್ದು ಗಮನನೇ ಕೊಡೋದಿಲ್ಲ ಅನ್ನೋದು ಜನರ ಅನಿಸಿಕೆಯನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಅದೇನೇ ಇದ್ರೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು, ನಾನು ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು, ರಾಜಕೀಯ ಅಧಿಕಾರವನ್ನ ಗಳಿಸಬೇಕು. ರಾಜಕೀಯ ಅಧಿಕಾರವನ್ನು ಗಳಿಸಿದಾಗ ಮಾತ್ರ ನಿಮ್ಮ ಸ್ವಾಭಿಮಾನದ ಬದುಕನ್ನು ನೀವು ಪಡಿತೀರಿ, ನಿಮ್ಮ ಸಮಾಜಕ್ಕೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ರಾಜಕೀಯ ಅಧಿಕಾರ ಇಲ್ಲದೆ ನಾವು ಇನ್ನೊಬ್ಬರ ಬೇಡುವ ಸ್ಥಿತಿಗೆ ನಾವು ಹೋಗ್ತಕ್ಕಂಥದ್ದಾಗ್ತದೆ. ಇವತ್ತು ಮಹರ್ಷಿ ವಾಲ್ಮೀಕಿ ನಮ್ಮ ಸಮಾಜ, ನಾವೆಲ್ಲ ವಂಶಜರು, ಮಹರ್ಷಿ ವಂಶಜರು ಹೋಗ್ತೀವಿ. ಮಹರ್ಷಿನ ಹೇಳ್ತಾ ಇರೋದು ದರೋಡೆಕಾರ ಅವೆಲ್ಲ ಸುಳ್ಳು. ಯಾವಾಗ ಹೇಳ್ತಾನೆ ಅವನು ದಡ್ಡ, ಅವನು ಅಯೋಗ್ಯ. ಅವರು ಆ ಮಾತುಗಳಿಗೆ ನಾವು ಸಭೆಗಳಲ್ಲಿ ಇಲ್ಲಿ ಅಲ್ಲಿ ಬಂದು ಹೇಳ್ತಕ್ಕಂಥದ್ದು ಸರಿಯಾದಲ್ಲ. ಮಹರ್ಷಿ ವಾಲ್ಮೀಕಿ 24,000 ಶ್ಲೋಕಗಳನ್ನು ಸಂಸ್ಕೃತದಲ್ಲಿ ರಚನೆ ಮಾಡಬೇಕು. ದೇವರ ಅಪರಾವತಾರ ಶ್ರೀರಾಮಚಂದ್ರನ ಸೋಲಿಸ್ತಕ್ಕಂಥ ವಿದ್ಯೆಯನ್ನ ಲವಾಕುಶರಿಗೆ ಕಲಿಸಿದಂತಹ ಮಹಾನ್ ವ್ಯಕ್ತಿ ಮಹರ್ಷಿ ವಾಲ್ಮೀಕಿ. ನಾವೆಲ್ಲ ಹೆಮ್ಮೆ ಪಡಬೇಕು. ಯಾವನೋ ಅಯೋಗ್ಯ ಬೀದಿಗೆ ಹೋಗೋರು ದರೋಡೆಕೋರ ಆಗಿದ್ದ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದಿರ್ತ ಇವನು. ಇದೆಲ್ಲ ಏನಾಗ್ತದೆ, ಈ ಸಮಾಜದಲ್ಲಿ ಯಾರು ಮುಂದುವರೆದ ಜನರೇನಿರ್ತಾರೆ, ಮುಂದುವರೆದ ಸಮಾಜಗಳೇನಿರ್ತವೆ, ಅಲ್ಲಿರ್ತಕ್ಕಂಥ ಮುಖಂಡರು ಈ ತಳ ಸಮುದಾಯದ ಮುಖಂಡಗಳನ್ನ, ತಳ ಸಮುದಾಯದ ಇರ್ತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿ ಇರ್ಬೇಕು, ಮತ್ತೆ ಇದ್ರೆ ತಳ ಸಮುದಾಯದ ಮುಖಂಡಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು ಈ ಮುಂದುವರೆದ ಸಮಾಜಗಳ ಕೆಲವು ವ್ಯಕ್ತಿಗಳ ಒಂದು ಜಾಯಮಾನ. ಅದಕ್ಕೋಸ್ಕರ ನಾವು ಅದನ್ನ ಹಿಡ್ಕೊಂಡು ನಾವೇ ಎಲ್ಲ ಭಾಷಣದಲ್ಲಿ ಹೇಳ್ತಕ್ಕಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲ ಅಂತ ಹೇಳಿ, ನಾನು ಯಾರೆಲ್ಲ ಮಹರ್ಷಿ ವಾಲ್ಮೀಕಿ ಅವರ ಬಗ್ಗೆ, ಅವರ ಪೂರ್ವಾಶ್ರಮದ ಬಗ್ಗೆ ತಪ್ಪು ಕಲ್ಪನೆಯನ್ನ ಹೇಳ್ತಾರೆ ಅದನ್ನು ನಾನು ಖಂಡಿಸ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೇನೆ. ಮಹಾಭಾರತ ಬರೆದವರು ಯಾರು? ವಾಲ್ಮೀಕಿ ರಾಮಾಯಣ ಬರೆದವರು ಯಾರು? ಹಾಗೆಯೇ ನಾವು ಬೇರೆಲ್ಲ ಏನು ಇವತ್ತು ಗ್ರಂಥಗಳನ್ನ, ನಮ್ಮ ಧರ್ಮದ, ಹಿಂದೂ ಧರ್ಮದ ಗ್ರಂಥಗಳಂತ ಹೇಳಿ ನಾವು ಏನು ಪರಿಚಯಿಸ್ತೇವೆ, ಅದನ್ನೆಲ್ಲ ಬರೆದವರು ಶೂದ್ರ ಸಮುದಾಯದವರು. ಯಾರು ಇವತ್ತು ಹೇಳ್ಕೊಳ್ತಾರಲ್ಲ, ನಾವು ವರ್ಣಾಶ್ರಮದ ಬಗ್ಗೆ ಯಾರು ಪ್ರಸ್ತಾಪ ಮಾಡುವಾಗ ನಾವೆಲ್ಲ ಹುಟ್ಟೋದು ಎಂಥದ್ದು ಬ್ರಹ್ಮನ ತಲೆಯಿಂದ ಹುಟ್ಟಿದ್ದೀರಿ ಅಂತ ಹೇಳ್ಕೊಳ್ತಾರಲ್ಲ, ಹೇಳ್ಕೊಳ್ತಾರಲ್ಲ, ತಲೆಯಿಂದ ಹುಟ್ಟಿದ್ದೀವಿ, ಎಂಥದ್ದು ಭುಜದಿಂದ ಹುಟ್ಟಿದ್ದಾರೆ, ನಾಭಿಯಿಂದ ಹುಟ್ಟಿದ್ದಾರೆ, ಈ ಶೂದ್ರರೆಲ್ಲ ಕಾಲದಿಂದ ಹುಟ್ಟಿದ್ದಾರೆ. ಈ ರೀತಿಯ ಒಂದು ವರ್ಗೀಕರಣ ಮಾಡ್ತಾರಲ್ಲ, ಇಂಥವ್ರಿಗೆಲ್ಲ ಬುದ್ಧಿ ಹೇಳಬೇಕು. ಹಂಗಿದ್ದಲ್ಲ, ಏನ್ ನಾಭಿಯಿಂದ ಹುಟ್ಟಿದವರು, ತಲೆಯಲ್ಲಿ ಹುಟ್ಟಿದವರು, ಭುಜದಲ್ಲಿ ಹುಟ್ಟಿದವರು ಯಾಕಪ್ಪ ರಾಮಾಯಣ ಬರೀಲಿಲ್ಲ, ಯಾಕಪ್ಪ ಮಹಾಭಾರತ ಬರೀಲಿಲ್ಲ? ಆದ್ರೆ ಇವತ್ತು ರಾಮಾಯಣ, ಮಹಾಭಾರತ, ಕೃಷ್ಣನ ಇವತ್ತು ಮಹಾಭಾರತದಲ್ಲಿ ಕೃಷ್ಣ ಇಲ್ಲದೆ ಇದ್ರೆ ಪಾಂಡವರಿಗೆ ಜಯನೇ ಇಲ್ಲ. ವಿಷ್ಣು ಪರಮಾತ್ಮನು ಕೂಡ ಶೂದ್ರ ಸಮುದಾಯ. ಹೀಗೆ ಎಲ್ಲ ಶೂದ್ರರಿಂದ ಏನು ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಆ ಇತಿಹಾಸವನ್ನು ನಾವೆಲ್ಲ ತಿರುಗಿಸಿ ಯಾರಿಗೆ ಹಾಕ್ಬೇಕು ಅದನ್ನ ಹೇಳ್ಕೊಡ್ತೀವಿ. ಅದಕ್ಕೋಸ್ಕರ ನಾವು ನಮ್ಮ ಜನರಿಗೆ, ನಮ್ಮ ಮಕ್ಕಳಿಗೆ ನಮ್ಮ ಇತಿಹಾಸವನ್ನ ಅವರಿಗೆ ಬಂದಟ್ಟು ಮಾಡಬೇಕು. ಯಾವ ಮನುಷ್ಯ ಇತಿಹಾಸವನ್ನ ತಿಳ್ಕೊಳ್ತಾರೆ ಅವನು ಮಾತ್ರ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಹೊರತು, ಯಾರು ಇತಿಹಾಸವನ್ನ ತಿಳಿಯೋದಿಲ್ಲ ಅವ್ರು ಯಾರು ಕೂಡ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥಕೊಂಡು, ಆದ್ರಿಂದ ನಾವು ಹೆಮ್ಮೆ ಪಡಬೇಕು. ಒಬ್ಬ 24,000 ಸಂಸ್ಕೃತ ಶ್ಲೋಕಗಳನ್ನ ರಚಿಸಿದಂತಹ ಮಹರ್ಷಿ ವಾಲ್ಮೀಕಿ ಅವರನ್ನ ನಾವು ಆದಿ ಕವಿ ಅಂತಲೂ ಕೂಡ ನಾವು ಕರೀತೀವಿ. ಇದನ್ನೆಲ್ಲ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥದ್ದು ಆಗದೆ ಇದ್ದಾಗ
ನಮ್ಮಲ್ಲಿರ್ತಕ್ಕಂಥದ್ದನ್ನ ನಾವು ಜನಕ್ಕೆ ಪ್ರಚಾರ ಮಾಡೋದು. ಬೇರೆ ಯಾರು ಅಪಪ್ರಚಾರ ಮಾಡ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಹೋಗ್ತೀವಿ ನಾವು. ಅವ್ನು ಯಾರೋ ನಾರಾಯಣಾಚಾರ್ಯ ಬಂದಿದ್ದ ಅವ್ರು ಬಿಟ್ಟಿದ್ದವರು, ಅದೇನಾಯ್ತು ಗೊತ್ತಾಗಲಿಲ್ಲ. ನಾನು ಪುಸ್ತಕ ಓದೋದು ಬಿಟ್ಕೊಂಡಿದ್ದೀನಿ ಇತ್ತೀಚೆಗೆ. ರಾಜಕೀಯ ಜಾಸ್ತಿ ಆದ್ಮೇಲೆ ಪುಸ್ತಕ ಓದೋದು ಟೈಮು ಆಗೋದಿಲ್ಲ. ಯಾರು ಓದೋರು ಬಂದು ಹೇಳಿದ್ರೆ ಕೇಳ್ಬಿಡ್ತೀವಿ ಅಷ್ಟೇ. ಪೇಪರಲ್ಲಿ ಓದಿದ್ದಾರೆ ಯಾರೋ ನಾರಾಯಣಾಚಾರ್ಯ ಅವ್ರು ಯಾರೋ ಪುಸ್ತಕ ಓದ್ಬಿಟ್ಟವ್ರೆ, ಮಹರ್ಷಿ ವಾಲ್ಮೀಕಿ ಬ್ರಾಹ್ಮಣ ಸೇರಿದವರು ಅಂತ ಎಂಥದೋ ಚಾರಿ ಪಾರಿ ಎಂಥದೋ. ಅವರು ಮಹರ್ಷಿ ವಾಲ್ಮೀಕಿ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಅಂತ ಬರ್ತಾರೆ. ಅದೇ ಏನಾದ್ರು ತೊಂದರೆ ತಪ್ಪು ಎಲ್ಲರೂ ಏನಾದ್ರು ಆದ್ರೆ ಇದೆಲ್ಲ ಇವ್ರು ಬೇಡ್ರು ಮಾಡ್ಬಿಟ್ಟು ಅವ್ರ ಕಡೆ, ನಾಯಕರು ಮಾಡ್ಬಿಟ್ಟು ಅವ್ರ ಕಡೆ ಅಂತ ನಮಗ್ ತೋರಿಸ್ತಾರೆ. ಕೆಟ್ಟದನ್ನೆಲ್ಲ ನಮ್ಮ ಕಡೆ ತೋರಿಸ್ತಾರೆ, ಒಳ್ಳೆಯದನ್ನೆಲ್ಲ ಅವ್ರು ತೋರಿಸ್ತಾರೆ. ಲವ ಕುಶನ ವಿದ್ಯೆ ಅವರಿಗೆ ಕಲಿಸಿ ಶ್ರೀರಾಮಚಂದ್ರನ ಸೋಲಿಸ್ತಕ್ಕಂಥ ವಿದ್ಯೆಯನ್ನ ಅವರಿಗೆ ಪ್ರದಾನ ಮಾಡಿದಂತಹ ಆದಿಕವಿ ಮಹರ್ಷಿ ವಾಲ್ಮೀಕಿಯ ಶಕ್ತಿ, ಅವರ ವಿದ್ವತ್ತು, ಅದನ್ನೆಲ್ಲ ನಾವೆಲ್ಲ ಹೆಮ್ಮೆ ಪಡಬೇಕು. ನಮ್ಮ ಸಮುದಾಯದವ್ರು ಇಂಥವ್ರು ಇದ್ರಪ್ಪ ಅಂತೇಳಿ ನಾವು ಅದನ್ನ ಬಿಟ್ಟು ನಾವೇನೇ ಕೂಡ ಅವಹೇಳನ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಕೆಲವು ಪ್ರಸ್ತಾಪಗಳು ಆಗ್ತವೆ. ಅದು ಮುಂದೆ ಯಾವುದೇ ಸಭೆ ಸಮಾರಂಭದಲ್ಲಿ ಯಾರೇ ಭಾಷಣಕಾರ ಇದ್ರೂ ಕೂಡ ಏನು ಮಹರ್ಷಿ ವಾಲ್ಮೀಕಿ ಒಂದು ಕಾಲದಲ್ಲಿ ದರೋಡೆಕೋರ ಇದ್ದ ಅಂತ ಯಾರಾದ್ರೂ ಹೇಳಿದ್ರೆ ಎಲ್ಲರೂ ಕೂಡ ಖಂಡನೆ ಮಾಡಿ, ಯಾರು ಕೂಡ ಪ್ರಸ್ತಾಪ ಮಾಡಬಾರ್ದು. ನಮ್ಮನ್ನು ನಾವೇ ಅವೇಳನ ಮಾಡ್ಕೊಳ್ಳೋದು. ಅವ್ರು ಯಾರೋ ಹೇಳ್ತಾರೆ ಅಂತೇಳಿ ರಾಮಪಂತ್ ಅಂತೇಳಿ ನಾನು ಮನವಿ ಮಾಡ್ತೇನೆ ಹೊರತು ನಾನು ಅದ್ರ ಬಗ್ಗೆ ಹೆಚ್ಚು ಗಮನಿಸಲಿಕ್ಕೆ ಹೋಗೋದಿಲ್ಲ. ಮತ್ತು ನಮ್ಮ ಜಿಲ್ಲೆಯಲ್ಲಿ ರಾಜ್ಕುಮಾರ್ ಅವರು ಈಗ ಕೂತಿದ್ದಾರೆ. ಒಂದು ಸ್ಕಾಲರ್ಶಿಪ್ ಬಗ್ಗೆನೂ ಕೂಡ ಸರಿಯಾಗಿ ಅವರಿಗೆ ವಿತರಣೆ ಆಗಿಲ್ಲ ಅಂತಕ್ಕಂಥದ್ದು ನನಗೊಬ್ಬರು ಕೂಡ ಬಂದಿದೆ. ನಾನು ಕೂಡ ಕಳೆದ ವಾರದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತ ಸಭೆಯಲ್ಲಿ ಇವ್ರಿಗೂ ಮತ್ತೆ ಇವರ ಮೇಲಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೇನೆ. ಅದನ್ನು ಕೂಡ ಆದಷ್ಟು ಜಾಗ್ರತೆ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಸ್ಕಾಲರ್ಶಿಪ್ ಹಣ ಅವರ ಖಾತೆಗೆ ಜಮಾ ಆಗುವ ರೀತಿಯಲ್ಲಿ ಕ್ರಮವನ್ನು ವಹಿಸ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಹಾಸ್ಟೆಲ್ಗಳದ್ದು ನನಗೆ ನಾನು 2004ರಲ್ಲಿ ಶಾಸಕ ಇದ್ದಾಗ 5 ಹಾಸ್ಟೆಲ್ ನಮ್ಮ ತುಮಕೂರಲ್ಲಿ ಮಂಜೂರಿ ಮಾಡಿ 5 ಹಾಸ್ಟೆಲ್. ಆ ಹಾಸ್ಟೆಲ್ಗಳು ಮಂಜೂರಿ ಮಾಡಿದಾಗ ಕೆಲವೊಮ್ಮೆ ಮಂಜೂರಾದ ಮೇಲೆ ಸರಿಯಾಗಿ ಅದನ್ನು ನಾವು ಉಸ್ತುವಾರಿ ನೋಡದೇ ಇದ್ದಾಗ ಹಾಸ್ಟೆಲ್ ಅಲ್ಲಿ ಸರಿಯಾಗಿ ನಮ್ಮ ಸಮುದಾಯದ ಮಕ್ಕಳಿಗೆ ಅವಕಾಶ ದೊರಕದೇ ಇರುವಂತ ಸಂದರ್ಭಗಳನ್ನು ಕೂಡ ನಾನು ಕೇಳಿದ್ದೆ. ನಾನು ಇಂಜಿನಿಯರಿಂಗ್ ಓದೋ ಹೆಣ್ಮಕ್ಳಿಗೆ ಬೇರೆ ಬೇರೆ ಏನು ಹೈಯರ್ ಸ್ಟಡೀಸ್ ಮಾಡ್ತಕ್ಕಂಥ ನಮ್ಮ ಸಮುದಾಯದ ಮತ್ತೆ ಬೇರೆ ಇತರೆ ಸಣ್ಣ ಪುಟ್ಟ ಸಮುದಾಯಗಳಿರ್ತವೆ, ಅವರೆಲ್ಲ ಯಾತ್ರ ಹೋಗ್ತಾರೆ. ನಮ್ಮ ಹತ್ರ MLA ಇದ್ದೀನಿ, ನಾನು ಮಂತ್ರಿ ಇದ್ದೀನಿ ಅಥವಾ ಮುಖಂಡರಿದ್ದಾರೆ ನಮ್ಮಲ್ಲಿಂದ ನಮ್ಮವ್ರು ಬಂದು ಹೇಳ್ಕೋಬಹುದು. ನಮ್ಮಲ್ಲಿಗೆ ಬಂದು ಹೇಳ್ಕೊಳ್ಳಿಕ್ಕೆ ಯಾರು ವ್ಯಕ್ತಿಗಳೇ ಇಲ್ವಲ್ಲ, ರಾಜಕೀಯ ವ್ಯಕ್ತಿಗಳು ಅಂಥವ್ರು ಯಾತ್ರ ಹೋಗ್ತಾರೆ. ಅಂಥವ್ರಿಗೆಲ್ಲ ನಾವು ನಾಯಕರ, ಬರೀ ನಮ್ಮ ಜಾತಿ ಮಾತ್ರ ಸೀಮಿತವಾಗಿ ನಾಯಕರಾಗಬಾರ್ದು. ಯಾರು ಅಸಹಾಯಕ ಸಮುದಾಯಗಳು ಮತ್ತೆ ರಾಜಕೀಯ ಪಾಲನ್ನ ಹೊಂದಿಲ್ಲದೆ ಇರ್ತಕ್ಕಂಥ ಸಮುದಾಯಗಳು ಯಾವಿರ್ತವೆ ಆ ಸಮುದಾಯದವ್ರಿಗೂ ಕೂಡ ನಾವು ಅವರ ಒಂದು ಏಳಿಗೆಯನ್ನ ಯಶಸ್ಸನ್ನ ಬಯಸಿ ಅವ್ರಿಗೂ ಕೂಡ ನಾವು ನಾಯಕರು ಆಗಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ನಂದು. ಬರೀ ನಮ್ಮ ಜಾತಿ ಮಾತ್ರ ನಾವು ನಾಯಕರಾಗಿ ಸೀಮಿತ ಅಂತಕ್ಕಂಥ ಅಸಹಾಯಕ ಸಮುದಾಯಗಳು, ಎಷ್ಟೋ ಸಮುದಾಯಗಳು ಇವತ್ತು ರಾಜಕೀಯ ಪ್ರಾತಿನಿಧ್ಯನೇ ಇಲ್ಲ ಅವರಿಗೆ. ಅವ್ರು ಯಾರತ್ರ ಹೋಗ್ತಾರೆ ಅಂಥವ್ರಿಗೂ ಕೂಡ ನಾವು ಪರಿಗಣನೆಗೆ ತೆಗೆದುಕೊಂಡು ನಾವು ಅವರ ಕಷ್ಟ ಸುಖಗಳನ್ನು ದೂರ ಮಾಡುವುದರ ಮೂಲಕ ಬರೀ ನಾವು ಜಾತಿ ನಾಯಕರಾಗಬಾರ್ದು, ನಾವು ಜನನಾಯಕರಾಗಬೇಕು. ಬರೀ ಜಾತಿಯಿಂದ ಯಾರು ಏನು ಕೂಡ ನಾವು ನಾಯಕರಾಗ್ತೀವಿ ಅಂದ್ರೆ ಅದು ಒಂದು ಅನುಕೂಲ ಇರ್ಬೋದು. ಈಗ ನನ್ನ ಕ್ಷೇತ್ರದಲ್ಲಿ 20,000 ನಾವು ನಾಯಕರು ಇರ್ಬೋದು. ನಾವು 20,000ದಲ್ಲಿ 20 ಗುಂಪು, ಅದ್ ಕಡೆ ಒಂದು ಈ ಕಡೆ ಒಂದು. ಇವ್ರು ತುಮಕೂರಿಂದ ಬಂದು ಇಲ್ಲಿರ್ತಂತಾನೆ ಇವ್ರು ಯಾಕೆ ನಿಂತ್ಕೋಬೇಕಿಲ್ಲಿ, ನಮಗೆ ಇಲ್ಲಿ ನಮ್ಮೂರಾಗಿಲ್ವಾ, ಅದೇ ಮರ್ಯಾದಿಲ್ಲ ನಿಂತ್ಕೊಂಡು ಕೆಲಸ ಯಾರು ಕಾಡ್ತಾರೆ ಅಂತ ಕೇಳೋದಿಲ್ಲ. ಇವ್ರು ಯಾವೊಂದು ಬಂದು ಇದು ಹಿಡ್ಕೊಂಡು ಹೋಗ್ತಿರ್ತಾರೆ, ಅಲ್ಲಿ ಅರ್ಜಿ ಹಾಕ್ತಾನೆ ಬಂದ್ಬಿಡ್ತೈತೆ. ತುಮಕೂರಿಂದ ಬಂದು ನಿಂತ್ಕೊಂತಾನೆ. ಹಂಗೆ ಬೇರೆ ತಾಲೂಕಲ್ಲೂ ಅಷ್ಟೇನೆ ನಾವು ನಮ್ಮನ್ನ ನಾವೇ ಹೀಯಾಳಿಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ನಮ್ಮಲ್ಲಿ 20,000 ಇದ್ರೆ ನನಗೆ 92,000 ಓಟ್ ಬರಬೇಕು ಅಂದ್ರೆ 20,000 ಓಟಿನಿಂದಲೇ 92 ಆಗ್ತದ. ಈಗ 72,000 ಬೇರೆ ಸಮುದಾಯದವ್ರು ಹಾಕೋದಿಲ್ವಾ?
ನಾವು ಆ ಸಮುದಾಯದವರು ಯಶಸ್ಸನ್ನ ಏಳಿಗೆಯನ್ನು ನಾವು ಪರಿಗಣಿಸಬೇಕು ಬೇಡ ಹೇಳಿ ನೋಡಿ. ಆದ್ರಿಂದ ಯಾವತ್ತೂ ಕೂಡ ರಾಜಕೀಯದಲ್ಲಿ ಯಾರನ್ನು ದ್ವೇಷ ಮಾಡ್ತಕ್ಕಂಥದ್ದಾಗಬಾರ್ದು. ಯಾರಿಗೆ ತೊಂದರೆ ಆಗ್ತದೆ, ಯಾರಿಗೆ ಏನು ಬೇಡಿಕೆಗಳಿರ್ತವೆ ಅದನ್ನು ನಾವು ಹೊಂದತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ನಾವು ನಾಯಕ ಸಮಾಜದಲ್ಲಿ ಉಳಿದಕ್ಕೆ ಸಾರ್ಥಕ. ಮತ್ತೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಕೊಡ್ತಕ್ಕಂಥ ಗೌರವ ಅಂತೇಳಿ ನಾವು ಭಾವಿಸ್ತೀವಿ. ಆದ್ರಿಂದ ಮತ್ತೊಮ್ಮೆ ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ಮಾತನಾಡ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ನಾನಿನ್ನು ಬೇರೆ ಕಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅಗತ್ಯತೆ ಇದೆ. ನಾವು ಯಾರು ಅನ್ಯತಾ ಭಾವಿಸಬಾರ್ದು. ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನ ಇದೆ. ಇನ್ನು ಹಿರಿಯರ ಸಾಲಿನ ಇವರು ಇವರೆಲ್ಲರೂ ಕೂಡ ಮಾತನಾಡ್ತಕ್ಕಂಥವ್ರು ಇದ್ದಾರೆ. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಎಲ್ಲರ ಮಾತುಗಳು ಭಾಷಣಗಳು ಮುಗಿದ ಮೇಲೆ ಮಾಡಿ. ಮೊದಲೇ ಮಾಡಿದ್ರೆ ಏನಾಗ್ತದೆ, ಬಂದಿದ್ದೆಲ್ಲ ಓಡಾಡ್ಬಿಟ್ಟು ಪ್ರತಿಭಾ ಪುರಸ್ಕಾರ ತಗೊಂಡು ಗಿಂಡಿ ಮಾಡಿದ್ರೆ ನೀವು ಹೊರಟೇ ಬಿಡ್ತಾರೆ. ಅದಕ್ಕೋಸ್ಕರ ಪ್ರತಿಭಾ ಪುರಸ್ಕಾರ ಎಲ್ಲರ ಭಾಷಣ ಮುಗಿದ ನಂತರ ಆದ್ದರಿಂದ ಅಂತಿಮವಾಗಿ ಅದನ್ನು ಮಾಡ್ತಕ್ಕಂಥದ್ದಾಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಏನು ಈ ಕಾರ್ಯಕ್ರಮ ಇಷ್ಟೊಂದು ಜನ ನೋಡಿದಾಗ ಬಹಳ ಸಂತೋಷ ಆಯಿತು. ನಾನು ಸ್ವಲ್ಪ ತಡವಾಗಿ ಬರ್ತಿದ್ದೇನೆ, ತಾವೆಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಒಟ್ಟಾರೆ ತಾತ್ಪರ್ಯ ಈಗಾಗಲೇ ಹೇಳಿದ ಹಾಗೆ ಮುಂದಿನ ದಿನಮಾನಗಳಲ್ಲಿ ಆಯಾ ತಾಲೂಕುಗಳಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಸ್ಪಂದಿಸ್ತೇವೆ. ಆ ಕಾರ್ಯಕ್ರಮವನ್ನು ಮಾಡಿ ಮತ್ತೆ ಮೊನ್ನೆ ಕೊರಟಗೆರೆಯಲ್ಲಿ ತಗೊಂಡೋಗಿ ಮೂರ್ತಿ ಇಟ್ಟು ಯಾಕಪ್ಪ ಮಾಡಕ್ ಹೋಗ್ತೀರಿ, ಯಾಕೆ ಮಾಡಕ್ ಹೋಗ್ತೀರಿ? ಯಾರೋ ಬಂದಿದ್ದೀರ ಕೊರಟಗೆರೆಯವರು? ಆಯ್ತು, ಮುಂಚು ಏನೇ ಕೆಲಸ ಮಾಡುವಾಗಲೂ ವ್ಯವಸ್ಥಿತವಾಗಿ ಮಾಡೋದೇ, ಕದ್ದಿಡುವಂಥದ್ದೇನು ಮಾಡ್ಬೇಕಂದ್ರೆ ಎಲ್ಲರೂ ಸೇರ್ಕೊಳ್ಳೋಣ, ಇಡೋಣ ಬೇಕಂದ್ರೆ ಅದನ್ನು ಇಡೋದು. ಅವನು ಯಾವನು ಅಧಿಕಾರಿ ಮೂರ್ಖ ರಾತ್ರೋರಾತ್ರಿ ಅದನ್ನು ತೆಗೆದುಕೊಂಡು ಹೋಗ್ತಾನೆ. ಅದಕ್ಕೆ ಜನರಿಗೆ ಮನವೊಲಿಸಿ ಅದನ್ನ ತೆಗೆದು ಇನ್ನೊಂದು ಕಡೆ ಇಟ್ಟುವಪ್ಪ ಅಂತ ಹೇಳ್ಬೋದಾಗಿದೆ. ನೀವು ಮಾಡೋದು ತಪ್ಪು, ಅವ್ರು ಮಾಡೋದು ತಪ್ಪು, ಹೌದಲ್ವಾ? ಅದರಿಂದ ಈ ರೀತಿಯಲ್ಲಿ ನಾವು ಕಾನೂನನ್ನ ಕೈ ಎತ್ಕೋಬಾರ್ದು. ಯಾವ ಕಾನೂನು ಪ್ರಕಾರ ಹೋಗೋಣ. ಈಗ ನನಗೂ ಕೂಡ ಮಧುಗಿರಿದಲ್ಲಿ ಮೊದಲನೇ ಬಾರಿ ಶಾಸಕ ಆದಾಗ ಅಂಬೇಡ್ಕರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ದಲಿತ ಸಂಘಟನೆಗಳೆಲ್ಲ ಒತ್ತಾಯ ಮಾಡಿದ್ರು. ನಾನು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಾನು ಇವತ್ತು ಅಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಜಾಗ ಹುಡುಕಿ ನಾವು ಇವತ್ತು ಪ್ರತಿಭೆಯನ್ನು ಮಾಡಿದ್ದೇವೆ. ಅದಕ್ಕೂ ಕೂಡ ಕಾನೂನಲ್ಲಿ ಬಹಳಷ್ಟು ಅಡಚಣೆಗಳಿದ್ದಾವೆ. ನಾವಲ್ಲಿ ಪ್ರತಿಭೆ ಉದ್ಘಾಟನೆ ಮಾಡೋ ದಿವಸ ವಿಶ್ವೇಶ್ವರಯ್ಯನವರ ಪ್ರತಿಭೆಯನ್ನ ಬೀಳಗುಡಿ ಆಫೀಸ್ ಕಾಂಪೌಂಡ್ ಒಳಗಡೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ದಯಾನಂದ ನೀರು ಇದ್ದೇವೆ. ಪಾಪ ಮಹಾದೇವಪ್ಪ ಮೈಸೂರಿಂದ ಬರ್ತಾರೆ ಅದನ್ನ ಅನಾವರಣ ಮಾಡಲಿಕ್ಕೆ. ಈ ಯಾರೋ ಅಧಿಕಾರಿಗಳು ಕಾನೂನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅವ್ರ ಕಾಂಪೌಂಡ್ ಒಳಗಡೆ ವಿಶ್ವೇಶ್ವರಯ್ಯನವ್ರದ್ದು ಒಂದು ಸಣ್ಣ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೂ ಕೂಡ ಕಾನೂನು ವಿರೋಧ ಇದೆ ಅಂತೇಳಿ ಮಾಡ್ತಾ ಇಲ್ಲ. ಅದು ಈಗ ಮಾಡೋರೋ ಬಿಟ್ಟೋರೋ ಗೊತ್ತೇ ಇಲ್ಲ. ಆದರೆ ನಾವು ಅಲ್ಲಿ ಮಾಡಿದ್ವಿ. ನಾವು ಸಾರ್ವಜನಿಕ ಜಾಗದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ನಾವು ಪ್ರತಿಮೆಯನ್ನ ಮಾಡಿದ್ವಿ. ನಮಗೂ ಅದೇ ಕಾನೂನೇ, ಇವ್ರಿಗೂ ಅದೇ ಕಾನೂನು. ಆದ್ರೆ ಕಾನೂನನ್ನು ಅರ್ಥೈಸತಕ್ಕಂಥದ್ದು ರೀತಿ ಇದೆಯಲ್ಲ, ಅದರಲ್ಲಿ ನಾವು ಯಶಸ್ವಿ ಆಗಿದ್ದೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದೆಯೂ ಅಷ್ಟೇ ಹಳ್ಳಿಗಳಲ್ಲಿ ಈಗ ನಾಳೆ ಮಂಗಳವಾರ ಸಿಗನಹಳ್ಳಿ ಒಂದು ಊರಲ್ಲಿ ವಾಲ್ಮೀಕಿ ಪ್ರತಿಷ್ಠಾಪನೆ ಮಾಡಬೇಕು. ಪರಮ ಪೂಜ್ಯ ಸ್ವಾಮೀಜಿಯವರು ತಿಂಗಳಲ್ಲಿ ಒಂದಾದ್ರೂ ಕೂಡ ವಾಲ್ಮೀಕಿ ಪ್ರತಿಭೆ ಅನಾವರಣ ಮಾಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೆ ಇರ್ತಾರೆ. ಅವ್ರು ಏನು ಆರೋಗ್ಯದ ಸಮಸ್ಯೆ ಇರಲಿ, ಇನ್ನೊಂದು ಸಮಸ್ಯೆ ಇದ್ರೂ ಕೂಡ ಭಾಗವಹಿಸ್ತಾರೆ. ಹಾಗೆ ಹಳ್ಳಿಗಳಲ್ಲೂ ಕೂಡ ಇವತ್ತು ಜನರು ನಾವು ನಮ್ಮ ತನವನ್ನ ಉಳಿಸ್ಕೊಳ್ತಕ್ಕಂಥದ್ದು, ನಾವು ಬೇರೆಯವರು ಮುಂದುವರೆದವ್ರು ನೋಡಿ ಅಸೂಯೆ ಪಡ್ತಕ್ಕಂಥದ್ದು ಆಗ್ಬಾರ್ದು. ನಾವು ಅವರನ್ನು ನೋಡಿ ಅವರಂತೆ ನಾವು ಯಾಕೆ ಬೆಳಿಬಾರ್ದು, ನಮಗೇನು ದೇವರು ಕಡಿಮೆ ಮಾಡಿದ್ದಾರೆ ಆ ರೀತಿಯ ಮನೋಭಾವ ನಮ್ಮಲ್ಲಿ ಬರಬೇಕೆ ಹೊರತು ಯಾರೋ ಬೆಳೆದವನು ಹೇಳ್ತಿದ್ದಂಗೆ ಇವನು ಈ ತರ ಇವನು ಅಂತೇಳಿ ಅಸೂಯೆ ಪಡ್ತಕ್ಕಂಥ ಬೇರೆ ಸಮುದಾಯದವ್ರು ನೋಡಿ. ನಮ್ಮ ಸಮುದಾಯದಲ್ಲೇ ಎಷ್ಟೋ ಸರಿ ನಮ್ಮನ್ನು ಸಹಿಸೋದಿಲ್ಲ. ಎಲ್ಲದಕ್ಕೂ ರಾಜಣ್ಣ ಬರ್ತಾನೆ, ರಾಜಣ್ಣನ ಮಗ MLC ಆಗ್ಬಿಡ್ತಾನೆ, ಅವ್ರ ಹೆಂಡತಿ ಬರ್ತಾರೆ, ಆಯಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ಬಿಡ್ತಾರೆ. ಇದೆಲ್ಲ ಟೀಕೆಗಳು ಸರಿಯಾದ ಸಾಮಾನ್ಯ.
ನಾನು ದಯಮಾಡಿ ನಮ್ಮ ಸಮುದಾಯದವ್ರಿಗೆ ನಮ್ಮ ಜಿಲ್ಲೆಯಲ್ಲಿ ಹೇಳ್ತೇನೆ, ಯಾರೇ ಆಗಲಿ ಸಮುದಾಯದವರು, ನಾವು ಇಂಥ ಭಾಗದಲ್ಲಿ ರಾಜಕೀಯವಾಗಿ ಇಂಥದನ್ನು ಹೋರಾಟ ಮಾಡ್ತೇನೆ, ಈ ಹೋರಾಟದ ಪರವಾಗಿ ನಾನು ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಇದೆ ನನಗೆ ಅಂತ ಬಂದು ಹೇಳಿದ್ರು ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೋದು. ಯಾರು ಬರೋದಿಲ್ಲ. ಈಗ ಎಲ್ಲ ಜನರಲ್ಲೇ ಗೆದ್ದಿರೋದು ನೋಡಿ. ಜನರಲ್ಲೇ ಸಾಲಿಂಗರು ಜನರಲ್ಲೇ MLA ಆಗಿದ್ರು, ವೀರಣ್ಣವರು ಜನರಲ್ಲೇ MLA ಆಗಿದ್ದು ನಮ್ಮ ಜಿಲ್ಲೆಯಲ್ಲಿ. ಮತ್ತೆ ಹಿಂದೆ 52ರಲ್ಲಿ ನರಸಿಂಹಯ್ಯನವರು MLA ಆಗಿದ್ದು ಜನರಲ್. ನಾನು ವಿಧಾನ ಪರಿಷತ್ ಸದಸ್ಯ ಆಗಿದ್ದು ಜನರಲ್, MLA ಆಗಿರೋದು 3 ಬಾರಿ ಜನರಲ್. ಹಾಗನ್ಕೊಂಡು ನಾವು ಎಲ್ಲ ಸಮುದಾಯವನ್ನ ಜೊತೆ ತೆಗೆದುಕೊಂಡು ಹೋದ್ರು ಮಾತ್ರ ನಮಗೆ ಯಶಸ್ವಿ ಹೊರತು ನಾವು ಜಾತಿಯಲ್ಲಿ ನಾವು ದ್ವೇಷ ಮಾಡ್ತಕ್ಕಂಥದ್ದು ಹೊರಟಾಗ ಅದು ನಮಗೆ ಯಶಸ್ಸು ಆಗಲ್ಲ. ಆದ್ರಿಂದ ಯಾರೇ ರಾಜಕೀಯ ಅಧಿಕಾರಿ ನೀವೆಲ್ಲ ಬರಬೇಕು ಅನ್ನೋದು ಬರ್ತಕ್ಕಂಥ ಪ್ರಯತ್ನ ಮಾಡಬೇಕು, ಹೋರಾಟ ಇರಬೇಕು. ಹೋರಾಟ ಅಂದ್ರೆ ಸತ್ಯಕ್ಕೋಸ್ಕರ ಹೋರಾಟ ಮಾಡಬೇಕು. ಸತ್ಯಾಗ್ರಹ ಅಂತ ಹೇಳಿದ್ರೆ ಸತ್ಯವನ್ನ ಆಗ್ರಹಿಸ್ತಕ್ಕಂಥದ್ದು ಸತ್ಯಾಗ್ರಹ. ಇವತ್ತೆಲ್ಲ ಅಸತ್ಯನ ಆಗ್ರಹಣ ಮಾಡ್ತಕ್ಕಂಥದ್ದು. ಈಗ ಸಿದ್ದರಾಮಯ್ಯನವ್ರದ್ದು ಮೂಡ ಏನಪ್ಪ ಇದೆ, ಸಿದ್ದರಾಮಯ್ಯ ಮೂಡದಲ್ಲಿ ಸೈಟ್ ಕೊಡಿ ನನ್ನ ಹೆಂಡತಿಗೆ ಅರ್ಜಿ ಬರ್ತದ, ಅದು ಯಾವನ್ಗಾರ ಫೋನ್ ಮಾಡಿ ಹೇಳೋರ. 15 ವರ್ಷದ ಹಿಂದಿನ ಒಂದು ನಡವಳಿಕೆಗಳನ್ನ ಇವತ್ತು ರಾಜಕೀಯ ಒಂದು ದುರುಪಯೋಗ ಮಾಡಿಕೊಂಡು ಅವರಿಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು. ಆದ್ರಿಂದ ಇವತ್ತು ಸಿದ್ದರಾಮಯ್ಯನವರು 13ರ ಮುಖ್ಯಮಂತ್ರಿ ಆದ ನಮ್ಮ ರಾಜ್ಯದಲ್ಲಿ ಯಾರೊಬ್ರು ಕೂಡ ಹಸುವಿನಿಂದ ಇರಬಾರದು ಅಂತೇಳಿ ಅನ್ನಭಾಗ್ಯ ಯೋಜನೆ ತಂದರು. ಅನ್ನಭಾಗ್ಯ ಯೋಜನೆ ಜಾರಿ ಬಂದ ಹಿನ್ನೆಲೆಯಲ್ಲಿ ಇವತ್ತು ಯಾರೊಬ್ರು ಕೂಡ ಹಸುವಿನಿಂದ ಇವತ್ತು ಯಾರು ಕೂಡ ಇವತ್ತು ಹಸುವಿದೆ ನಮ್ಮ ಮನೆಯಲ್ಲಿ ಇವತ್ತು ಊಟ ಇಲ್ಲ ಅಂತಕ್ಕಂಥ ಮಾತು ಯಾವುದೇ ಸಮುದಾಯದ ಮನೆಯಲ್ಲಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ಬರೀ ಗುರುಗೋಸ್ಕರ ಮಾಡಿದ್ರ ಏನಿಲ್ಲ, ಎಲ್ಲ ಸಮುದಾಯದ ಎಲ್ಲ ಜಾತಿ ಜನರು, ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರು ನೆಮ್ಮದಿಯ ಜೀವನವನ್ನ ಮಾಡಲಿ ಅಂತೇಳಿ ಅದನ್ನ ಮಾಡುವುದಿಲ್ಲ. ಹೀಗಾಗಿ ಯಾರೆಲ್ಲ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ, ಸಮಾಜದಲ್ಲಿರ್ತಕ್ಕಂಥ ಅದೃಷ್ಟ ಹೀನರು ಯಾರಿರ್ತಾರೆ, ಅದೃಷ್ಟ ಇರೋರು ಒಳ್ಳೊಳ್ಳೆ ಮನೇಲಿ ಹುಟ್ಟುತ್ತಾರೆ, ಅದೃಷ್ಟ ಹೀನರು ಮಾತ್ರ ಬಡವರ ಮನೇಲಿ ಹುಟ್ಟೋದು ತಿಳ್ಕೊಳ್ಳಲ್ಲ. ಆದ್ರೆ ಬಡತನೂ ಕೂಡ ಒಂದು ಸವಾಲಾಗಿ ಸ್ವೀಕರಿಸಿ ನಾವು ಸಮಾಜದಲ್ಲಿ ಉತ್ತಮ ಜೀವನವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಆಗ್ಲಿಕ್ಕೆ ಬಡತನೂ ಕೂಡ ಒಂದು ಪ್ರೇರಣೆ. ಬಡತನ ಇದ್ದಾಗಲೇ ಮಕ್ಕಳು ಚೆನ್ನಾಗಿ ಓದೋದು. ಬಹಳಷ್ಟು ಜನ ಮಕ್ಕಳು ಯಾರೆಲ್ಲ ಸಮೃದ್ಧಿ ಮನೆ ಇರ್ತಾರೆ ಆ ಮನೆಯಲ್ಲಿ ಮಕ್ಕಳುಗಳು ಹೆಚ್ಚು ವಿದ್ಯಾವಂತ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ನೀವೆಲ್ಲ ನಿಮ್ಮ ಊರುಗಳಲ್ಲಿ ನೀವು ನೋಡಿಬೇಕಾದ್ರೆ ಯಾರೆಲ್ಲ ಓದಿದ್ದಾರೆ, ಅವ್ರ ಮನೆ ಬ್ಯಾಕ್ಗ್ರೌಂಡ್ ಏನೋ, ಯಾರೆಲ್ಲ ಓದಿಲ್ಲ ಅವ್ರ ಮನೆ ಬ್ಯಾಕ್ಗ್ರೌಂಡ್ಗಳು ಏನೋ, ಅವನ್ನೆಲ್ಲ ನೀವೇ ನೋಡ್ಕೊಳ್ಳಿ. ಅದರಿಂದ ಇವತ್ತು ಕೂಡ ಕೋಲಾರ ಜಿಲ್ಲೆನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೋಲಾರ ಲೋಕಸೇವಾ ಆಯೋಗ ಅಂತ ಕರೆಯೋರು. ಯಾವುದೇ ಕ್ಲಾಸ್ 1 ಕ್ಲಾಸ್ 2 ಪೋಸ್ಟ್ ಇದೆ ಎಲ್ಲ ಆ ಜಿಲ್ಲೆಯವರು ಬರೋದು. ಯಾಕೆಂದ್ರೆ ಆ ಜಿಲ್ಲೆನಲ್ಲಿ 1000 ಅಡಿ ಬರೋದು ನೀರು ಬರ್ತಾ ಇರ್ತದೆ. ಬೇಸಾಯ ಮಾಡೋದಕ್ಕೆ ಕಷ್ಟ, ಜೀವನ ಮಾಡೋದಕ್ಕೆ ಕಷ್ಟ. ಅದಕ್ಕೋಸ್ಕರ ಜನರು ಮಕ್ಕಳು ನಾವು ವಿದ್ಯೆ ಕಲಿಬೇಕು, ನಾವು ಕಲಿತು ಆ ವಿದ್ಯೆಯ ಮೂಲಕ ಉನ್ನತ ಸ್ಥಾನಗಳನ್ನ ಅಲಂಕರಿಸಿ ನಮ್ಮ ಬಡತನವನ್ನ, ನನ್ನ ಮತ್ತೆ ನಮ್ಮ ಕುಟುಂಬದ ಬಡತನವನ್ನ ದೂರ ಮಾಡಬೇಕು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಏನು ಆತನ ದೃಢ ನಿರ್ಧಾರ ಇರುತ್ತೆ, ಆ ನಿರ್ಧಾರದ ಫಲವಾಗಿ ಅವರೆಲ್ಲ ಬೆಳೆದಿದ್ದಾರೆ. ಹಾಗೆ ನಮ್ಮಲ್ಲೂ ಕೂಡ ಇವತ್ತು ಸರ್ಕಾರದಿಂದ ಎಲ್ಲ ಪ್ರೋತ್ಸಾಹ ಇದೆ. ಹಾಸ್ಟೆಲ್ಗಳಿದ್ದಾವೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಿದ್ದಾವೆ. ಇವತ್ತು ಜೊತೆನಲ್ಲಿ ನಿಮಗೆ ಏನ್ ಬೇಕು ಯೂನಿಫಾರ್ಮು, ಬಟ್ಟೆ ಮತ್ತೆ ಪುಸ್ತಕ ನಿಮಗೆ ಎಲ್ಲ ಕೊಡ್ತಾರೆ. ಓದೋದಕ್ಕೆ ಯಾವುದೇ ಕೊರತೆ ಇಲ್ಲ. ನಾವು ನೀವು ಎಲ್ಲ ಹಿರಿಯರೆಲ್ಲ ಇದ್ದಾರಂತ ಅವ್ರಿಗೆ ಕೂತಿರೋರು ಓದ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅಂದ್ರೆ, ಹೈಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಒಂದಷ್ಟು ದೂರ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಒಂದಷ್ಟು ಮೈಲಿಗಳೇ ಹೋಗ್ಬೇಕು. ಇವತ್ತೆಲ್ಲ ನಿಮ್ಮ ಮನೆ ಭಾಗದಲ್ಲಿದ್ದಾವೆ. ಇವತ್ತು ಎಲ್ಲ ಸೌಲಭ್ಯ ಸರ್ಕಾರ ಕೊಡುತ್ತೆ. ಮತ್ತೆ ವಿದ್ಯೆ ಕೊಡ್ಲಿಕ್ಕೆ ಏನಪ್ಪ ಕಷ್ಟ? ಅದಕ್ಕೋಸ್ಕರ ವಿದ್ಯಾಭ್ಯಾಸವನ್ನ ಮಾಡಿಸ್ತಕ್ಕಂಥದ್ದಕ್ಕೆ, ವಿದ್ಯಾವಂತರಾಗಲಿಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ ಅಂತ. ಮತ್ತೆ ನಮ್ಮ SC ST ಈ ಜನರೇನಿದ್ದಾರೆ, ಯಾವುದೇ ಸಹಕಾರ ಸಂಘದಲ್ಲಿ ಅವ್ರ ಸದಸ್ಯರು ಆಗ್ಲಿಲ್ಲ, ಹಣ ಶೇರ್ ಕಟ್ಟಲಿಲ್ಲ, ಅವರು ಕಟ್ಟಲಿಕ್ಕೆ ಶಕ್ತಿ ಇಲ್ಲ ಅಂದ್ರೆ ಸರ್ಕಾರನೇ ಅವ್ರ ಪರವಾಗಿ ನಾವು ಬರ್ಸ್ಕೊಡ್ತೀವಿ. ಯಾರು ಬೇಕಾದ್ರೂ ಷೇರುದಾರರು ಯಾವುದೇ ಸಂಸ್ಥೆನಲ್ಲಿ ಆಗ್ಬೋದು. SC STಗಳಿಗೆ ಅವರಿಗೆ ಕೊಡ್ತಕ್ಕಂಥದ್ದಕ್ಕೆ ನಾವು
ಶೇರನ್ನು ಸರ್ಕಾರ ನಾವು ಅವರ ಪರವಾಗಿ ಆ ಸಂಸ್ಥೆಗೆ ನಾವು ತುಂಬಿಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಅದನ್ನು ಕೂಡ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹೀಗೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಯಾರೆಲ್ಲ ನತದೃಷ್ಟ ಜನರಿದ್ದಾರೆ ಅವರೆಲ್ಲರೂ ಕೂಡ ತರ್ತಕ್ಕಂಥದ್ದು, ಅವರನ್ನು ಕೂಡ ಸಮಾಜದಲ್ಲಿ ಇವತ್ತು ಸ್ವಾಭಿಮಾನದ ಬದುಕು ಜೊತೆಗೆ ಆರ್ಥಿಕ ಸ್ವಾವಲಂಬನೆಯನ್ನು ಕೂಡ ಅವರಿಗೆ ಗಳಿಸ್ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಿಮಗೆಲ್ಲ ತಿಳಿದಿದೆ. ಆದರೂ ಕೂಡ ಪುನಃ ನಿಮಗೆ ನಾನು ಜ್ಞಾಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೇವೆ. ಮತ್ತೆ ಅಂತಿಮವಾಗಿ ನನ್ನ ಮಾತನ್ನ ಮುಗಿಸೋದಕ್ಕಿಂತ ಮುಂಚೆ ನಮ್ಮ ಸಮುದಾಯ ಸರ್ವೇ ಸಾಮಾನ್ಯವಾಗಿ ಸುಳ್ಳು ಹೇಳೋರಲ್ಲ, ಮೋಸ ಮಾಡೋರಲ್ಲ, ಹಾಗೆ ಕೊಟ್ಟ ಮಾತಿಗೆ ತಪ್ಪುವರೂ ಅಲ್ಲ. ಪ್ರಾಣ ಹೋದರೂ ಕೂಡ ಕೊಟ್ಟಂತಹ ಮಾತಿಗೆ ಬದ್ಧರಾಗಿ ಇರ್ತಕ್ಕಂಥ ಸಮುದಾಯ ಬಹಳಷ್ಟಿದ್ದಾರೆ. ಅದರಲ್ಲಿ ನಮ್ದು ಕೂಡ ಮೊದಲನೇ ಪಂಕ್ತಿನಲ್ಲಿ ಬರ್ತದೆ ಇರ್ತಕ್ಕಂಥ ಒಂದು ಹೆಮ್ಮೆಯ ಮಾತನ್ನ ನಾನು ಹೇಳಲಿಕ್ಕೆ ಬರ್ತೇನೆ. ನಾವು ಕೂಡ ಹೋರಾಟದಲ್ಲಿ ಬಂದಂಥವ್ರು. ನಮ್ಮ ಕೆ.ಆರ್. ನಾಯಕರು ಕಮ್ಯುನಿಸ್ಟ್ ಪಾರ್ಟಿ ಅವರು ಹೋರಾಟದಲ್ಲೇ ಬಂದಂಥವ್ರು. ಆದರೆ ಅವರೆಲ್ಲ ನತದೃಷ್ಟರು, ಅಧಿಕಾರಕ್ಕೆ ಬರ್ಲಿಕ್ಕೆ ಆಗಲಿಲ್ಲ. ಆದರೆ ನಿಮ್ಮೆಲ್ಲರ ಆಶೀರ್ವಾದ ಇತ್ತು. ನಾನು ಅದೃಷ್ಟವಂತ, ನಾನು ಅಧಿಕಾರಕ್ಕೆ ಬಂದಿದ್ದೆ. ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರದ ಲಾಭವನ್ನ ಜನರಿಗೆ ಹಂಚತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಮತ್ತು ಸ್ವಾರ್ಥಕ್ಕೆ ಬಳಸ್ತಕ್ಕಂಥ ಕೆಲಸವನ್ನ ನಾನು ಹಿಂದೆನೂ ಮಾಡಿಲ್ಲ, ಇವತ್ತು ಮಾಡಲ್ಲ, ಮುಂದೆನೂ ಕೂಡ ನಾನು ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸಿ ರಾಜಕಾರಣದಲ್ಲಿ ಬೆಳೀತಕ್ಕಂಥದ್ದು ಪ್ರಯತ್ನ ಮಾಡಿ. ಅದಕ್ಕೆ ಆಕಾಶ ಇದೆ, ಯಾವುದು ಕೈ ನಡೀತಾರೆ, ಅದಕ್ಕೆ ಅವರವರ ಅದೃಷ್ಟ ಮೇಲೆ ನಡೀತಾನೆ ಹೋಗ್ತದೆ. ಈಗ ನಮ್ಮಲ್ಲಿ ನಿಮ್ಗೆ ಹೇಳ್ಬೇಕು, ಲಕ್ಕಪ್ಪವ್ರ ಹೆಸರು ನೀವೆಲ್ಲ ಕೇಳಿದ್ರಿ. ಕೆ. ಲಕ್ಕಪ್ಪ ಅವರು BSP ಪಾರ್ಟಿನಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಆಗ ದೇವರು ಪೂಜೆ ಮಾಡಿ ಓಟ್ ಹಾಕೋದು. BSP ಅಂದ್ರೆ ಮಾತಾಡಕ್ಕೆ ಎದುರುಕೊಳ್ಳೋರು ಅವರು. ಅಂದಿನ ಕಾಲದಲ್ಲಿ 62, 67 ಅಂತಹ ಕಾಲದಲ್ಲಿ ಶಾಸನ ಸಭೆ ಸದಸ್ಯರು ಆಗಿದ್ರು, ಲೋಕಸಭೆ ಸದಸ್ಯರು ಆದ್ರು, ಅವರು ಸಚಿವರಾಗಲಿಕ್ಕೆ ಆಗಲಿ. ಈ ಜಿಲ್ಲೆಯಲ್ಲಿ ಒಬ್ಬ ಪ್ರತಿಭಾವಂತ ನಾಯಕ, ಸಂಘಟನೆಕಾರ ಅಂದ್ರೆ ಸಾಮಾನ್ಯ ಲಕ್ಕಪ್ಪನವರ ಹತ್ರದಿಂದ ನೋಡಿರ್ತಕ್ಕಂಥ. ಹಾಗೆಯೇ ಬಸವರಾಜರು ಕೂಡ ಹೋರಾಟಗಾರರೇ, ಅಲ್ಲ ಅಂತ ನಾನು ಹೇಳೋದಿಲ್ಲ. ನೋಡಿ, ಅವರು MLA ಆಗ್ಬೇಕು ಅಂತ ಅವ್ರ ಆಸೆ ಇತ್ತು. ಗುಬ್ಬಿನಲ್ಲಿಂದ್ರು ಒಂದ್ಸರಿ ಸೋತ್ರು, ಆಮೇಲೆ MP ಆದ್ರು. ಅಲ್ಲೂ ಮಂತ್ರಿ ಆಗಲಿಲ್ಲ, ಇಲ್ಲಿ MLA ಆಗಿ ಇನ್ನೂ ಮಂತ್ರಿ ಆಗಲಿಲ್ಲ. ಹೀಗೆ ಅಧಿಕಾರ ಯಾರಿಗೆ ಆಗಿ ಒಲಿಬೇಕಾದ್ರೆ ಅದು ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಹಾಗಾಗಿ ಅಧಿಕಾರ ಯಾರಿಗೆ ಲಭ್ಯ ಆಗ್ತದೆ, ಆ ಅಧಿಕಾರದ ಲಭ್ಯತೆ ಆಧಾರದ ಮೇಲೆ ಅವರು ಜನಮುಖಿಯಾಗಿ ಕೆಲಸ ಮಾಡಬೇಕು. ಅವರೆಷ್ಟೇ ಹೋರಾಟಗಾರ ಇದ್ರು ಕೆಲವೊಮ್ಮೆ ಅಧಿಕಾರದಿಂದ ವಂಚನೆ ಆಗ್ತಾರೆ. ಆದ್ರಿಂದ ಯಾರೆಲ್ಲ ವಂಚನೆ ಆಗ್ತದೆ ಅವ್ರು ಯಾರು ಕೂಡ ಬೇಸರ ಮಾಡದೆ ಮತ್ತೆ ಈ ಒಂದು ಹೋರಾಟ ಮತ್ತೆ ಈ ಒಂದು ನಮ್ಮ ಜನರ ಮತ್ತೆ ನಮ್ಮ ಹಳ್ಳಿಯ ಅಭಿವೃದ್ಧಿಗಳನ್ನ ಎಲ್ಲವನ್ನು ಕೂಡ ನಾವು ಗಮನಿಸಿ ಕೆಲಸ ಮಾಡಿದ್ರೆ, ಯಾವುದೋ ಒಂದು ಊರಲ್ಲಿ ಒಂದು ಬಾವಿ ಕಟ್ಟಿದ್ರೆ ನನ್ನ ತಾತ ಕಟ್ಟಿದ್ದ ಅಂತ ಹೇಳ್ಕೊಳ್ತೀವಿ ನಾವು. ಹಂಗೆ ನಾವು ಹೋಗುವಾಗ ಏನಾದ್ರು ಇದ್ರೆ ನಾವು ಸತ್ತಾದ್ಮೇಲೆ ನಮ್ಮ ಮೊಮ್ಮಕ್ಕಳು ಏನಾದ್ರು ಬಂದು ನಮ್ಮ ತಾತ ಮಾಡಿದ್ದ ಸ್ಕೂಲ್ ಬಿಲ್ಡಿಂಗು ಅಂತಂದ್ರೆ ಅದು ಆತ್ಮಹತ್ಯೆ ತೃಪ್ತಿ. ಆ ರೀತಿಯ ಒಂದು ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡೋಣ, ಜನಪರವಾಗಿ ಕೆಲಸ ಮಾಡೋಣ. ಯಾರೇ ಜನರಿಲ್ಲ, ನಾನು ಮೊದಲೇ ಹೇಳಿದ್ದೀನಿ, ನಾವು ನಾಯಕರು ಅಂದ್ರೆ ಬರೀ ಜಾತಿ ನಾಯಕರಾಗ್ತವೆ. ಯಾರೆಲ್ಲ ಧ್ವನಿ ಇಲ್ಲದ ಸಮುದಾಯಗಳಿದ್ದಾವೆ ಬಹಳಷ್ಟು, ರಾಜಕೀಯ ಅಧಿಕಾರ ಅನುಭವಿಸದೆ ಇರುವಂತ ಸಮುದಾಯಗಳು ಬಹಳಷ್ಟಿದ್ದಾವೆ. ಆ ಎಲ್ಲ ಸಮುದಾಯಕ್ಕೂ ಕೂಡ ನಾವು ನಾಯಕತ್ವವನ್ನು ಕೊಡ್ತಕ್ಕಂಥ ನಾಯಕರಾಗಬೇಕೇ ಹೊರತು ಜಾತಿ ನಾಯಕರಾಗದೆ ಜನನಾಯಕರಾಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸಿ, ಮಕ್ಕಳಿಗೂ ಕೂಡ ತಮ್ಮ ಮುಂದಿನ ವಿದ್ಯಾಭ್ಯಾಸದ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರತಿಭಾವಂತರಾಗಿ, ಯಾರೂ ಜನರಿಲ್ಲ, ಎಲ್ಲರೂ ಕೂಡ ಬುದ್ಧಿವಂತರಿದ್ದೀರಿ. ನಾನು ಆಗಲೇ ಹೇಳಿದ್ದೀನಿ, ಬುದ್ಧಿವಂತಿಕೆ ನಿಮ್ಮಲ್ಲಿ ದೇವರು ಕೊಟ್ಟಿದ್ದಾರೆ, ಸಂಬಳ ಕೊಟ್ಟಿರ್ತಾರೆ, ಯಾರು ಜಾಸ್ತಿ ಕೊಟ್ಟಿರೋದಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.